ಇದು ಸೆನ್ಸಾರ್ ಮುಗ್ದಿದೆ. ಯು ಬಾರಿ ಎ ಬಂದಿದೆ. ಎ ಅಲ್ಲ, ಇದು ಯು ಬಾರಿ ಎ. ಯು ಬಾರಿ ಎ ಬಂದು ಇದು ಶೂಟ್ ಔಟು, ಒಂದು ಸ್ವಲ್ಪ ಡ್ರಿಂಕು, ಸ್ಮೋಕಿಂಗ್ ಕಾರ್ಡ್ಸ್, ಅದರಿಂದ ಯು ಬಾರಿ ಎ ಬಂದಿದೆ. ಯು ಬಾರಿ ಎ 16+. ಅದು ನಮ್ಮ ಉಮೇಶ್ ಅವರು ನಮ್ಮ ಗುರುಗಳು ಕೈಲಿ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದ್ರು. ಲಹರಿ ವೇಲೂರ್ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ಇವಾಗ. ಶೂಟಿಂಗ್ ಸಂದರ್ಭದಲ್ಲಿ ಅವ್ರು ಹೆಂಗ್ ಕೋಆಪರೇಷನ್ ಮಾಡಿದ್ರು ಅಂತ. ನಮಗೆ ಒಂದ್ಸಲ ತಪ್ಪು ಮಾಡಿದಾಗ ಹೇಳಕ್ ಭಯ ಇವ್ರಿಗೆ, ಇನ್ನು ರೀಟೇಕ್ ತಗೊಳಕ್ಕೆ. ನಾನಿಲ್ಲಿ ಲಹರಿ ವೇಲು ಅಲ್ಲ, ನಾನು ಆಕ್ಟ್ರು, ನೀವು ಡೈರೆಕ್ಟ್ರು ಅಷ್ಟೇ. ಆಮೇಲೆ ಯಾರಾದ್ರೂ ಫೋನ್ ಮಾಡಿದ್ರು ಅಷ್ಟೇ, ನಾನು ಶೂಟಿಂಗ್ ಎಲ್ಲಿದ್ದೀನಿ ಸಾಯಂಕಾಲ ಮೇಲೆ ಫೋನ್ ಮಾಡ್ತೀನಿ. ತುಂಬಾನೇ ಕೋಆಪರೇಟಿವ್ ಮಾಡೋದು, ತುಂಬಾನೇ ಚೆನ್ನಾಗಿ ಬಂದಿದೆ. ಪಂಚಿಂಗ್ ಡೈಲಾಗ್ಸ್ಗಳು ಸಿನಿಮಾದಲ್ಲಿ ನೋಡ್ಬೇಕು ಇವ್ರದ್ದು. ಒಂದ್ ಹೇಳು ಅಂದ್ರೆ ಹೇಳ್ಬಿಡ್ತೀನಿ ಡೈಲಾಗ್. ಇವ್ರ ಡೈಲಾಗ್ ಹೇಳ. ಸಿನಿಮಾ ಬಗ್ಗೆ ಮಾತಾಡಿ ಅಂದ್ರೆ ಇಡೀ ಕಥೆನೇ ಹೇಳ್ತಾ ಇದ್ದಾರೆ. ಎಷ್ಟು ಇನ್ನೋಸೆಂಟ್ ಅನ್ನೋದು ಎದ್ದು ಕಾಣುತ್ತೆ. ಇದು ಅವರು 2ನೇ ಚಿತ್ರ. ಆಕ್ಚುಲಿ ಡೆಡ್ಲಿ ಲವರ್ ಸಿನಿಮಾಗೆ ನಾನು ಆಕ್ಟ್ ಮಾಡೋಕ್ಕೆ ಹೆಂಗ್ ಬಂದೆ ಅಂದ್ರೆ, ಎಸ್ ಸುಮೇಶ್ ಅವರು ಬಹಳ ಆತ್ಮೀಯರು. ಅವಳೇ ನನ್ನ ಹೆಂಡತಿ. ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು. ಸಿನಿಮಾ ನಿಂತೋಗಿತ್ತದು, ಬಹಳ ಜನ ಗೊತ್ತಿಲ್ಲ ಅದು. ಅವಳೇ ನನ್ನ ಹೆಂಡತಿ, ಸಿನಿಮಾ ನಿಂತೋಗಿದ್ದು ನಿಜ. ಉಮೇಶ್ ಅವರು, ಪ್ರಭಾಕರ್ ಅವರು ಇಬ್ರು ಬಂದು ಅಣ್ಣ ಮನೋಹರ್ ನಾಯ್ಡು ಹತ್ರ, ಸರ್ ಈ ಸಿನಿಮಾ ಒಂದ್ಸಲಿ ನೋಡಿ, ನೀವು ಹೇಗಾದ್ರೂ ಮಾಡಿ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು. ಗಾಂಧಿನಗರಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ. ಇಬ್ರು ಬಂದಾಗ ಮೂಕಿ ಚಿತ್ರ ಅಂದ್ರೆ ಬರೀ ಡೈಲಾಗ್ಸ್ ಕೂಡ ಇವರಿಗೆ ಹೇಳಿದ್ದಾರೆ, ಡಬ್ಬಿಂಗು ಕೂಡ ಆಗಿರಲಿಲ್ಲ ಅವಾಗ. ಅದು ತೋರಿದ ಮೇಲೆ ಅಣ್ಣ ಮನೋಹರ್ ನಾಯ್ಡು ಅವರು, ಇಲ್ಲ 100% ಇದು ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ, ಏನಾಗ್ಬೇಕು ನಿನ್ನಿಂದ ಅಂತ ಹೇಳಿದ್ರು. ರಚಿಸಿ ಎಸ್ ಸೋಮೇಶ್ ಅವರು ನಾಗೇಂದ್ರ ಅವ್ರ ಜೊತೆ ಮಾಡಿ ಕರ್ಕೊಂಡ್ಬಂದ್ರು. ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು. ಕತೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ, ಈ ಜನರೇಷನ್ ನಲ್ಲಿ ತಂದೆ ಆದಂತವರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಪಾಯಿಂಟ್ ಔಟ್ ಇದೆ ಇದರಲ್ಲಿ. ಅದ್ರ ತಂದೆ ಆದರೂ 2ನೇ ಮದುವೆ ಆಗಿ ವಯಸ್ಸು ಬಂದಿರೋ ಮಕ್ಕಳಿಗೆ ಮದುವೆ ಮಾಡಿದಿರ ಮಕ್ಕಳನ್ನ ಹೊರಗಡೆ ಕಳಿಸಿದಾಗ ಆ ಹೆಣ್ಮಕ್ಳು ಏನಾಗ್ತಾರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅನ್ನೋದಕ್ಕೆ ಒಂದು ಸುರುಳಿ ಕತೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಧನ್ಯವಾದ. ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಸಿಗ್ಬೇಕು ಅಂತ ಅಂದ್ರೂ ಅವರೇ ಕಾರಣ. ನಾನು ಆಲ್ರೆಡಿ ಹೆಲ್ತ್ ಇಶ್ಯೂ ಇಂದ ಕ್ವಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ. ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು, ಕರ್ಕೊಂಡ್ಬಂದಿದ್ದು ಅವರೇ ತಿರ್ಗಾ. ಹಾಗೆ ಡೆಡ್ಲಿ ಲವರ್ಸ್ ಅಂತೇಳಿ ಮೂವಿ ಮಾಡಿದಾಗ, ಡೆಡ್ಲಿ ಲವರ್ಸ್ ಅಂದ್ರೆ ಫಸ್ಟ್ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ, ಈಗ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಡ್ತೀನಿ, ಮುಂದೆ ಏನೇನಾಗುತ್ತೆ ಅದೇ ಸ್ಟೋರಿ. ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಹೀರೋಯಿನ್ ಮೇಡಮ್ದು. ಸೊ ಅದರಿಂದ ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ. ಅದೆಲ್ಲ ಥಿಯೇಟರ್ ಅಲ್ಲೇ ನೋಡ್ಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾಗೇಂದ್ರ ಸರ್ ಕತೆ ಹೇಳಿದ್ರು, ಅವಾಗ ಅರ್ಥ ಆಗಿರ್ಲಿಲ್ಲ. ಸ್ಕ್ರಿಪ್ಟ್ ಕೊಟ್ರು, ಅವಾಗ್ಲೂ ಅರ್ಥ ಆಗ್ಲಿಲ್ಲ. ಅದು ಎಲ್ಲ ಆಮೇಲೆ ಸಿನಿಮಾ ನೋಡಿದ್ರೆ ಬೇರೆ ತರ ಇದೆ. ಪೂರ್ತಿ ನೋಡಿಲ್ಲ, ಇನ್ನು ನೋಡ್ಬೇಕು. ಬಟ್ ಅದೇ ಸ್ಟೋರಿ ಹೇಳಕ್ಕಾಗಲ್ಲ, ಅದನ್ನ ಹೌದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಪಾಪ ಅವಾಗ್ಲೇ. ಮಲ್ಟಿ ಲೇಯರ್ ಅದು. ಸೀನ್ ಒಳಗೆ ಸೀನು, ಅದ್ರೊಳಗೆ ಇನ್ನೊಂದು ಸೀನು, ಅದ್ರೊಳಗೆ ಒಂದು ಸೀನ್, ಆ ತರ ಸ್ಕ್ರೀನ್ ಪ್ಲೇ. ಆ ತರ ಇರೋದ್ರಿಂದ ನನಗೆ ಫಸ್ಟ್ ಟೈಮ್ ಅಲ್ವಾ, ನಾನು ಬಿಫೋರ್ ಮಾಡಿದ್ದು ಮೂವಿ ಬೇರೆ, ನಂದು ಬಂಜಾರ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ. ಅದು ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಹೀರೋ ಆಗಿ ಮಾಡಿದ್ದೆ. ಅಷ್ಟು ಅದ್ರಲ್ಲಿ ಸ್ಮಾಲ್ ಕ್ಯಾರೆಕ್ಟರ್. ಸೊ ಇದೇ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇರೋದು. ಸ್ವಲ್ಪ ಭಯ ಆಗ್ತೈತೆ ಅಷ್ಟೇ, ಅದ್ರ ಮಾತಾಡ್ತೀನಿ. ಅದು ಸಾರಿ ಮರ್ತೋಯ್ತು. ಪಾತ್ರ ಅದೇ ಸರ್, ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ. ಕಳ್ತನ ಮಾಡ್ಕೊಂಡು ಇದ್ದಾಗ ಅದೇ ಹೀರೋಯಿನ್ ಕೂಡ ಅದೇ ಟೈಮಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ. ಅದು ನೆಕ್ಸ್ಟ್ ಇಬ್ರು ಸಹ ಸೇರ್ಕೊಂಡು ಕಳ್ತನ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದು ಸಾಕಾಗಲ್ಲ, ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಡ್ತೀವಿ. ಅದೇ ಸರ್ ಸಿನಿಮಾ. ಅದು ಪಿಕ್ಚರ್ ನೋಡೋದೇ ಗೊತ್ತಾಗಲ್ಲ. ಹೇಳ್ಬೇಕು ಅಂದ್ರೆ ನಾವು ಆಗುತ್ತಾ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ. ಅಂಡ್ ದೆನ್ ರಿಸ್ಕ್ ತಗೊಂಡ್ರೇನೆ ಅಲ್ವಾ ಲೈಫು. ಸೊ ಐ ಥಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ.
ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ. ನೀವು ಕೂಡ ಸಿನಿಮಾ ನೋಡಿ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತನು ಅವರೇ. ರಾಜವೇಣಿ, ಇವತ್ತು ಬಂದಿರುವಂತ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ವೆಲ್ಕಮ್ ನಿಮ್ಗೆ. ಹಾಗೆ ಎಲ್ರು ಇವತ್ತು ಸಂಡೇ ಆದ್ರೂ ಸಹ ನಮ್ಮ ಈ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಮೆಲ್ರಿಗೂ ಧನ್ಯವಾದಗಳು. ನಾನು ಈ ಸಿನಿಮಾದಲ್ಲಿ ACP ರೋಲ್ ಮಾಡಿದ್ದೀನಿ. ಇದು ಆಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು. ಈ ತರ ಒಂದು ರೋಲ್ ಮಾಡ್ಬೇಕಂತ ನಂಗೆ ತುಂಬಾ ವರ್ಷಗಳಿಂದ ಆಸೆ ಇತ್ತು. ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ರೋಲ್ಗಳು ನೋಡಿ ಇನ್ಸ್ಪೈರ್ ಆಗಿದೆ. ನಾನು ಈ ತರ ಕೆಡಕ್ ಆಫೀಸರ್ ರೋಲ್ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಬಟ್ ಈ ಆಸೆನ ನೆರವೇರಿಸಿದ್ದು, ಈ ಚಾನ್ಸ್ ಸಿಗಕ್ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಇತ್ತೀಚೆಗಷ್ಟೇ ಕಾಲ ಆದ್ರು. ಬಟ್ ತುಂಬಾ ಬೇಜಾರಿದೆ ಒಂದ್ ಕಡೆ ಅವ್ರು ಇಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ. ಬಟ್ ನಾನು ಯಾವಾಗ್ಲೂ ಅವ್ರಿಗೆ ಚಿರಋಣಿ. ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಚೇಳ್ಗಳು ತರ್ಸಿದೀನಿ, ಚಡ್ಡಿ ಒಳಗ್ ಬಿಟ್ರೆ ತಾನಾಗೆ ಬಾಯ್ ಬಿಡ್ತೀರಾ. ಥ್ಯಾಂಕ್ ಯು. ಈಗ ತಾನೇ ಕ್ಯೂರಿಯಾಸಿಟಿ ಅದೇ ಕ್ರಿಯೇಟ್ ಆಗ್ತಿತ್ತು ನನಗೆ, ಯಾಕಂದ್ರೆ ರಿಯಲ್ ಲೈಫ್ ಅಲ್ಲೂ ಫುಲ್ ಖಡಕ್ ಮತ್ತೆ ಬೋಲ್ಡ್. ಇನ್ನು ACP ರೋಲ್ ಕೊಟ್ಟಿದ್ದಾರೆ, ಯಾವ ರೇಂಜಿಗೆ ಮಾಡಿರ್ಬಹುದು ಅಂತ ಡೈಲಾಗ್ ಕೇಳಿನೇ ಗೊತ್ತಾಗೋದು ಯಾವ ರೇಂಜಿಗೆ ಮಾಡಿದ್ದಾರೆ ಅಂತ. ಅದೇ ನೆನಪಾಗಿದ್ದು ಸರ್. ಆಮೇಲೆ ಇದು ತನುಗೆ ಪಾಪ ಒಂದೆರಡು ಸರಿ ಸೀನಲ್ಲಿ ಹೊಡೆದ್ಬಿಟ್ಟಿದೀನಿ. ನನ್ಗೆ ಎಲ್ಲಾ ಸೀನು ಅಭಿನಯಿಸ್ತೀನಿ, ಬಟ್ ಒಡೆಯೋ ಸೀನ್ ಬಂದ್ರೆ ಮಾತ್ರ ನಂಗೆ ಅಭಿನಯಿಸಕ್ ಬರಲ್ಲ, ಸರಿಯಾಗಿ ಹೊಡೆದ್ಬಿಡ್ತೀನಿ. ಸೊ 2 ಸರಿ ಅವಳಿಗೆ ಬಿತ್ತು, ಸಾರಿ ತನು. ಇವನ್ಗೂ ಹೊಡೆದಿದ್ದೀನಿ. ಸೊ ಒಡಿಸ್ಕೊಂಡು ಪಾಪ. ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ದೀನಿ, ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ನನ್ನ ಹೆಸರು ಸಲ್ಗಾರ್ ವಿನೋದ್ ಅಂತ. ನಮ್ದು ಅಕ್ಕಲ್ಕೋಟೆ, ಸೋಲಾಪುರ್ ಡಿಸ್ಟಿಕ್ಕು. ಗಡಿನಾಡು ಕನ್ನಡಿಗ. ಏನೋ ಒಂದು ಸಿನಿಮಾಲಿ ಏನೋ ಒಂದು ಮಾಡಬೇಕು ಅಂದ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ. ಒಂದು ಕೆಲವೊಂದು ಮೂವಿಗಳೆಲ್ಲ ಆ್ಯಕ್ಟ್ ಮಾಡಿದ್ದೀನಿ. ಇದು ಡೆಡ್ಲಿ ಲವರ್ಸ್ ಮೂವಿಗೆ ಆಕ್ಚುಲಿ ನಾನು ಬಂದಿದ್ದು ಒಂದು ಚಿಕ್ಕ ಸ್ಮಾಲ್ ಕ್ಯಾರೆಕ್ಟರ್ಗೆ ಅಂತ ಕರ್ಸಿದ್ರು. ಫಸ್ಟ್ ವಿಲನ್ ತಮ್ಮನ್ ರೋಲ್ಗೆ ಕರ್ಸಿದ್ರು. ಅಲ್ಲಿ 1 ಡೇ ಶೂಟ್ ಮಾಡಿದೆ. ನಾಗೇಂದ್ರ ಸರ್ ಅವರು ಇಲ್ಲಮ್ಮ ನಿನ್ಗೆ ಈ ಕ್ಯಾರೆಕ್ಟರ್ ಬೇಡ, ನಿನ್ಗೆ ಬೇರೆ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ ಹೇಳಿ ಈ ಮೂವಿಲಿ ಮೇನ್ ವಿಲನ್ ಆಗಿ ರೋಲ್ ಕೊಟ್ರು. ಡೆಡ್ಲಿ ಲವರ್ಸ್ ಟೀಸರ್ ಅಲ್ಲೂ ನೋಡಿದ್ವಿ, ಡೆಡ್ಲಿ ಆಗೇ ಇತ್ತು. ಹೀರೋ ಇನ್ಕ್ಲೂಡಿಂಗ್ ಹೀರೋಯಿನ್ ಎಲ್ಲರೂ ಸೇರಿಕೊಂಡು ಬಾರಿಸ್ತಾನೆ ಇದ್ದಾರೆ. ಅಲ್ಲಿ ಎಲ್ಲ ಆ್ಯಕ್ಷನ್ ಸೀನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಒಂದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮೂವಿ ಅನ್ನೋದು ಗೊತ್ತಾಗುತ್ತೆ. ಅಫ್ಕೋರ್ಸ್ ಲವ್ ಸ್ಟೋರಿ ಇದೆ ಅನ್ನೋದು ತೋರಿಸಿದ್ದಾರೆ ಟೀಸರಲ್ಲಿ. ಸೊ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಹಂತ ಅಂದರೆ ಡಿಸ್ಟ್ರಿಬ್ಯೂಷನ್. ಸೊ ಆ ಹಂತದಲ್ಲಿ ಪ್ರಶಾಂತ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಫಸ್ಟ್ ಟೈಮ್ಗೆ. ಸೊ ಅವ್ರಿಗೂ ಒಳ್ಳೇದಾಗಲಿ, ಯಾಕಂದ್ರೆ ಅದು ವೆರಿ ಇಂಪಾರ್ಟೆಂಟ್ ಹಂತ ಅದು. ಸೊ ಕತೆ ಚೆನ್ನಾಗಿತ್ತು, ಕತೆ, ಚಿತ್ರಕಥೆ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ನೋಡ್ಬಿಟ್ಟು, ಈ ಕತೆ ಚಿತ್ರಕಥೆ ಎಲ್ಲ ನೋಡ್ಬಿಟ್ಟು ಇದನ್ನ ಫಸ್ಟ್ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಂತ ನಾನು ಇದನ್ನ ತಗೊಂಡು ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕಿದ್ದೀನಿ. ಸರ್ ಡಿಸ್ಟ್ರಿಬ್ಯೂಷನ್ ಅನುಭವಕ್ಕಿಂತ ನಿರ್ಮಾಣ ಅನುಭವ ಅಂತೂ ಇದೆ. ನಿರ್ಮಾಣ ಮಾಡಿ ಅದನ್ನ ರಿಲೀಸ್ ಮಾಡೋ ಹಂತಕ್ಕೂ ನಾನು ತಗೊಂಡು ಹೋಗಿದ್ದೀನಿ. ಸೊ ಅನುಭವ ಸ್ವಲ್ಪ ಇದೆ ಅನ್ಕೋತೀನಿ. ಕ್ಷಮೆ ಇರಲಿ ಸರ್, ಭಾನುವಾರ ಅಲ್ವಾ ಅದಕ್ಕೆ. ಡೆಡ್ಲಿ ಲವರ್ಸ್ ತುಂಬ ಒಳ್ಳೆ ಟೈಟ್ಲು. ಹಾಗೆಲ್ಲ ನಮ್ಮ ಖರಗ್ಪುರದವ್ರು ಇವರು ನಮ್ಮ ಪ್ರಶಾಂತ್ ಆಗಿ ಪಿಕ್ಚರ್ ಬಗ್ಗೆ ಎಲ್ಲ ಪ್ರತಿಯೊಂದು ಹೇಳಿದ್ರು. ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ, ಒಳ್ಳೇದಾಗಲಿ. ಎಲ್ಲ ಸಲಹೆ ಸಹಕಾರ ತೊಗೊಂಡು ಒಳ್ಳೊಳ್ಳೆ ಥಿಯೇಟ್ರ್ ಪ್ರೈಮ್ ಜಗದೀಶ್ ಅವ್ರು ಕೇಳಿದ್ರು, ಒಳ್ಳೆ ಪ್ರೈಮ್ ಶೋಲಿ ಇದು ಮಾಡಿ. ಹಾಂ ಖಂಡಿತ ನಿಮಗೆ ಆ ಥರ ಅಗತ್ಯ ಐತೆ, ನಾನು ರೀತಿ ಮಾಡಿ ಒಳ್ಳೇದಾಗಲಿ ನಿಮಗೆ. ಹಾಗೆ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಸರ್. ನಮಸ್ಕಾರ.